टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಕೊಡಗಿನಾದ್ಯಂತ ಮುಂದುವರೆದಂತ ಮಳೆ ಆರ್ಭಟ, ಹಲವೆಡೆ ಮರಗಳು ವಿದ್ಯುತ್ ಕಂಬಗಳು ಬೀಳ್ತಾ ಇವೆ. ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿ ಮಳೆ ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿ ಮಾಡ್ತಾ ಇದೆ. ಕೊಡಗಿನಾದ್ಯಂತ ಮುಂದುವರೆದಂತ ವರ್ಣಾರ್ಭಟ, ಮುಂಗಾರು ಪ್ರವೇಶ ಆಗಿರುವಂತಹ ಕಾರಣ ಈಗ ಕೊಡಗು, ಚಿಕ್ಕಮಗಳೂರು, ಹಾಸನ, ಮೈಸೂರು ಈ ಭಾಗದಲ್ಲೆಲ್ಲ ಮಳೆ ಆಗ್ತಿದೆ. ತಗ್ಗು ಪ್ರದೇಶದ ಮನೆಗಳಿಗೆ ನುಗ್ಗಿದಂತ ಮಳೆ ನೀರು ಸದ್ಯಕ್ಕೆ ಮಡಿಕೇರಿ ವಿರಾಜಪೇಟೆ ರಸ್ತೆ ನದಿಯಂತೆ ಭಾಸವಾಗ್ತಾ ಇದೆ. ಮಳೆ ನೀರಿನಲ್ಲಿ ರಸ್ತೆ ಮಧ್ಯೆ ಕೆಟ್ಟು ನಿಂತಹ ಬೈಕ್ಗಳು, ಗೋಣಿಕೊಪ್ಪ ಕೈಕೇರಿ ರಸ್ತೆಯ ಬೃಹತ್ ಮರ ಒಂದು ಈ ರಸ್ತೆಯಲ್ಲಿ ತರೆಗುರುಳಿದೆ. ತಿತಿಮತಿಯ ಚೌಡಿಕಟ್ಟೆಯಲ್ಲಿ ಮನೆಗೆ ನೀರು ನುಗ್ಗಿದೆ. ಇವೆಲ್ಲವೂ ಕೂಡ ಈ ಮಳೆ ಬಂದಾಗ ಬಹಳ ಜಾಗರೂಕರಾಗಿರಬೇಕು. ಈ ಪ್ರದೇಶದಲ್ಲಿ ಓಡಾಡುವಂಥವ್ರು ಯಾವ ಸಂದರ್ಭದಲ್ಲಿ ಯಾವ ಮರ ಬೀಳುತ್ತೆ, ವಿದ್ಯುತ್ ಕಂಬಗಳು ಬೀಳ್ತವೆ ಅಂತ ಹೇಳೋಕೆ ಸಾಧ್ಯ ಇಲ್ಲ. ಇದು ಕೊಡಗಿನ ಸದ್ಯದ ದೃಶ್ಯ. ಅದು ಈ ಟೈಮಲ್ಲಿ ಮಾನ್ಸೂನ್ ಶುರುವಾಯಿತು ಅಂತ ಭಾಳಷ್ಟು ಮಂದಿ ಈ ಟ್ರಿಪ್ಪಿಗೆ ಹೋಗೋದು, ಬೈಕ್ ರೈಡಿಂಗ್ ಹೋಗೋದು, ಟ್ರೆಕ್ಕಿಂಗ್ ಎಲ್ಲ ಹೋಗುವಂಥದ್ದನ್ನು ಪ್ರಯತ್ನ ಪಡ್ತಾರೆ. ಬಟ್ ಅಷ್ಟೇ ಎಚ್ಚರಿಕೆಯಿಂದ ಇರಬೇಕು. ಅದಕ್ಕೆ ಈ ಒಂದು ದೃಶ್ಯ ಸಾಕ್ಷಿ ನಿಮಗೆ. ಅದು ವಿದ್ಯುತ್ ಕಂಬ ಕಂಪ್ಲೀಟ್ ಲೈನಲ್ಲಿ ಲ್ಯಾಪ್ಸ್ ಆಗಿದೆ. ಮತ್ತೊಂದು ಕಡೆ ಎಲ್ಲಿ ನೋಡಿದ್ರೂ ಕೂಡ ನೀರು. ಮನೆಯೊಂದನ್ನು ಗಮನಿಸ್ತಾ ಇದ್ದೀರಾ, ಹೆಂಚಿನ ಮನೆ, ಅದರ ಸುತ್ತಮುತ್ತ ಸಂಪೂರ್ಣ ನೀರು ಆವರಿಸಿದೆ. ಹಾಗೆ ರಾತ್ರಿ ಆದರೆ ದೊಡ್ಡ ಗಾತ್ರದ ಮರಗಳು ಬಿದ್ದು ಒಂದಷ್ಟು ಕಡೆ ರೋಡ್ ಬ್ಲಾಕ್ ಆಗಿದೆ. ಸೊ ಕೊಡಗಿನಲ್ಲಿ ಪ್ರತಿ ವರ್ಷದ ಹಾಗೆ ಈ ಬಾರಿ ಕೂಡ ಮಳೆ ಅವಾಂತರ. ಆದರೂ ಕೊಡಗಲ್ಲಿ ಭಾಳ ಭಯ ಹುಟ್ಟಿಸುವಂಥ ವಿಚಾರ ಅಂತ ಅಂದರೆ ಅದು ಗುಡ್ಡ ಕುಸಿತ. ಸೊ ಅಲ್ಲಾಗ್ತಿರುವಂಥ ಒಂದಷ್ಟು ಅಭಿವೃದ್ಧಿ ಕೆಲಸಗಳು, ರೆಸಾರ್ಟ್ಗಳು ಇವೆಲ್ಲವೂ ಕೂಡ, ಜೊತೆಗೆ ಅಲ್ಲೆಲ್ಲ ಆಗ್ತಿರುವಂಥ ಒಂದಷ್ಟು ಈ JCB ಮುಂತಾದಂಥ ಇಟಾಚಿ ಕೆಲಸಗಳು, ಮಣ್ಣನ್ನೇನು ಅಗಿತಾರೆ ಆ ಸಂದರ್ಭದಲ್ಲಿ ಅಲ್ಲಿ ಈ ಮಣ್ಣು ಕುಸಿಯೋದಾಗ್ತಾ ಇದೆ. ನಾವೀಗ 3 ಪ್ರತ್ಯೇಕ ದೃಶ್ಯವನ್ನು ನೋಡ್ತಾ ಇದ್ದೀವಿ. ಒಂದು ವಿದ್ಯುತ್ ಕಂಬ ಬಿದ್ದಿರೋದು, ಮತ್ತೊಂದು ಕಡೆ ಮನೆಯ ಸುತ್ತ ನೀರು, ಇನ್ನೊಂದು ಕಡೆ ಮರ ಬಿದ್ದಿರುವಂಥ ದೃಶ್ಯ.